ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದ ನಿವಾಸಿಯಾದ ಶ್ರೀ ಸತ್ಯನಾರಾಯಣರವರು ಮಾತಾಡ್ತಿರೋದೇನೆಂದರೆ, ನಮ್ಮ ಲೇಔಟು ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ ಎಂದು ಸುಮಾರು ಒಂದು 25 ವರ್ಷ ಆಯಿತು. ನಮಗೆ ನಿವೇಶನ ಕೊಟ್ಟು 25 ವರ್ಷ ಆಯ್ತಾ ಬಂತು. ನಾನು ಮನೆ ಕಟ್ಟಿ 20 ವರ್ಷ ಆಗಿದೆ ಇಲ್ಲಿಗೆ. ಆದರೆ ನಮಗೆ ಮೂಲಭೂತ ಸೌಕರ್ಯಗಳು ಅದರ ಬಗ್ಗೆ ಯಾವುದೇ ಥರ ಒಂದು ಗಮನ ಹರಿಸಿಲ್ಲ. ಸರ್ಕಾರ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಆದರೆ ನಾವು ಪಡ್ತಿರೋ ಇಲ್ಲಿ ವೇದನೆ ಯಾರಿಗೆ ಹೇಳಬೇಕಾಗುತ್ತೆ ಹೇಳಿ? ನಮ್ಮ ಸಂಕಷ್ಟ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅಂತಂದರೆ ಈ ಥರ ಒಂದು ಉತ್ತೇಜನಕಾರಿಯಾದ ಒಂದು ಸಲಹೆಯನ್ನು ತಗೊಂಡು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದ ನಿವಾಸಿಗಳಾದಂಥ ದೇವಪ್ಪಾಜಿ ಅವರಾಗಿರ್ಬೋದು, ನಮ್ಮ ಪುಟ್ಟಂಜಪ್ಪನವರಾಗಿರ್ಬೋದು, ಮತ್ತು ನಮ್ಮ ಚಂದ್ರು ಅವರಾಗಿರ್ಬೋದು, ಪ್ರತಿಯೊಬ್ಬರೂ ಇದರ ಬಗ್ಗೆ ಹೋರಾಡೋದಕ್ಕೆ ನಾವು ಸದಾ ಸಿದ್ಧವಾಗಿರ್ತೇವೆ. ಈ ನಮ್ಮ ನಿವಾಸಿಗಳು ಈ ನಗರಕ್ಕೆ ಒಂದು ರಸ್ತೆ ಆಗಿರ್ಬೋದು, ಒಂದು ಕುಡಿಯೋ ನೀರಾಗಿರ್ಬೋದು, ಮತ್ತು ಒಂದು ವೆಹಿಕಲ್ ವ್ಯವಸ್ಥೆ ಆಗಿರ್ಬೋದು, ಒಂದು ಪ್ರತಿಯೊಂದಕ್ಕೂ ನಾವು ಸುಮಾರು ಸಲ ಇಲ್ಲಿ ಸಂಬಂಧಪಟ್ಟ MLAಗಳನ್ನ ನಾವು ಸಂಬಂಧಪಟ್ಟವ್ರನ್ನ ಹೋಗಿ ವಿಚಾರಿಸಿ ಮೆಮೋಡಮ್ ಕೊಟ್ಟು ಅವ್ರ ಬಗ್ಗೆ ವಿನಂತಿಯಾಗಿ ನಾವು ಬೇಡ್ಕೊಂಡಿದ್ರು ಸಹ ಯಾವುದೇ ಥರ ಇದುವರೆಗೂ 25 ವರ್ಷ ಆಗಿದ್ದ ಒಂದು ಇಲ್ಲಿಗೆ ರಸ್ತೆ ಮಾಡಿ 30 ವರ್ಷ ಆಗಿದೆ. 1998 2000ನಲ್ಲಿ ಮಾಡಿರೋವಂಥ ರಸ್ತೆಗಳು ಹಾಳಾಗಿ ಕುಂತಿದೆ. ಒಂದು ರಸ್ತೆ ಮನೆ ಮುಂದೆ ಓಡಾಡೋಕ್ಕೆ ಸಾಧ್ಯವಿಲ್ಲ. ಬೇಕಾದ್ರೆ ಬಂದು ತಾವು ಸ್ಪಾಟ್ನ ವಿಸಿಟ್ ಕೊಟ್ಟು ಪರಿಶೀಲನೆ ಮಾಡ್ಬೋದು ಖುದ್ದಾಗಿ. ಹಾಗಾಗಿ ಇಲ್ಲಿ ರಸ್ತೆಗಳ ಮೊದಲು ರಿಪೇರಿ ಮಾಡಿಸಿ, ಕುಡಿಯೋ ನೀರು ಕೊಡ್ತೀವಿ ಯಾವುದೋ ಇಂಡ್ವಾಡಿ ಅಂತೋ ಬೆಂಡ್ವಾಡಿ ಅಂತೋ ಎಲ್ಲ ವಾಡಿಗಳು ನಾವು ಬೆಂಡಾಗ್ಬಿಟ್ಟಿದ್ದೀವಿ. ಯಾವುದೇ ಥರನೂ ಇಲ್ಲಿ ನೀರು ನಮಗೆ ಸೌಕರ್ಯ ಇಲ್ಲ. ಇಲ್ಲಿ ಉಪ್ಪು ನೀರು ಬಂದು ನಮ್ಮ ಮನೆ ಎಲ್ಲ ಹಾಳಾಗ್ತಾ ಕುಂತಿದೆ. ಪ್ರತಿಯೊಂದು ನಲ್ಲಿ ಆಗಿರ್ಬೋದು, ಪ್ರತಿಯೊಂದು ಸಂಪ್ ಆಗಿರ್ಬೋದು, ಟ್ಯಾಂಕ್ ಆಗಿರ್ಬೋದು, ಪ್ರತಿಯೊಂದು ಇದು ಖರ್ಚು ಮಾಡಿರೋ ಅಷ್ಟು ನಾವು ಇನ್ನೊಂದು ಮನೆ ಕಟ್ಬೋದಾಗಿತ್ತು. ಈ ನೀರು ಕೊಟ್ಟು ನಮಗೆ ಎಲ್ಲ ಬರೀ ಉಪ್ಪು ನೀರಾಗಿ ಮನೆ ಹಾಳಾಗ್ತಾ ಕುಂತಿದೆ. ನಾವು ಈ ಲೇಔಟ್ಗೆ ಯಾಕಾದರೂ ಬಂದು ಅನ್ನಿಸ್ಬಿಟ್ಟೈತೆ. ಬೇಜಾರಾಗ್ಬಿಟ್ಟಿದ್ರೆ ಸುಮಾರು ಜನ ಮನೆನ ಖಾಲಿ ಮಾಡ್ಕೊಂಡು ಬೇರೆ ಲೇಔಟ್ಗಳಿಗೆ ಹೊರಟೋಗ್ಬಿಟ್ಟಿದ್ದಾರೆ. ಆದರೆ ಈ ಗಮನನ ಈ ಲೇಔಟ್ಗೆ ಒಂದು ಚೂರು ಕಿಂಚಿತ್ತು ಗಮನ ಇಲ್ಲ. ಯಾರಿಗೆ ಆಗಿರ್ಬೋದು, ಒಬ್ಬ MLA ಆಗಿರ್ಬೋದು, ಒಬ್ಬರು MP ಆಗಿರ್ಬೋದು, ಯಾರಿಗೂ ಇದ್ರ ಬಗ್ಗೆ ನಿಗಾ ಇಲ್ಲ. ದಯವಿಟ್ಟು ಇದನ್ನು ಭಾಳ ಪ್ರಚಂಡವಾಗಿ ಈ ಸಲ ನಾವು ಹೋರಾಟ ಮಾಡಬೇಕು ಅಂತ ಇದ್ದೀವಿ. ಹಾಗಾಗಿ ನಾವು ಪ್ರತಿಯೊಂದೂ ತಿಪ್ಪೈನಕೆರೆ ಆಗಿರ್ಬೋದು, ಅದು ಗಬ್ಬೆ ಎದ್ದು ನಾರ್ತಾ ಕುಂತಿದೆ. ಯಾವುದೋ ಲೇಔಟ್ದೆಲ್ಲನೂ ಗಲೀಜೆಲ್ಲ ಇಲ್ಲಿಗೆ ಬರೋಂಗೆ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ, ರಸ್ತೆಗಳು ಸರಿಪಡಿಸಿ, ಕುಡಿಯೋ ನೀರು ಸರಿಪಡಿಸಿ, ವೆಹಿಕಲ್ಗಳು ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಒಂದು ಲೇಔಟ್ ಆಗಬೇಕು ಅಂತಂದರೆ ಅಟ್ಲೀಸ್ಟು ಮೂಡ ಲೇಔಟ್ ಅಂದರೆ ಒಂದು 10 ವರ್ಷ 12 ವರ್ಷ ಆದರೂ ಸಾಕು. ಆದರೆ ಇಲ್ಲಿ 25ರಿಂದ 30 ವರ್ಷ ಆಗಿದೆ. ಆದರೂ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ನಾವು ದಯವಿಟ್ಟು ಈಗ ಲೇಔಟ್ ಬಗ್ಗೆ ಗಮನ ಹರಿಸಿ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಇಲ್ಲೇ ನಾವು ನೆಲೆಸಬೇಕು ಅಂತಂದರೆ ನೀವು ಇದಕ್ಕೆ ಸಹಾಯ ಮಾಡಲೇಬೇಕಾಗುತ್ತೆ. ತಾವು ನಮ್ಮಲ್ಲಿ ಒಂದು ಮನವಿ, ಇದನ್ನೇ ಕಂಡು ತಾವು ಈ ಮೆಮೋಡಮ್ ಕೊಟ್ಟ ತಕ್ಷಣ ತಾವು ಮುಂದುವರಿತೀರ ಅಂತ ನಮಗೆ ಭಾಳ ಸಂತೋಷ ಆಗೋದಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರಗಳು. ಇದರಲ್ಲಿ ನಮ್ಮ BJP ಸೆಕ್ರೆಟರಿ ಆಗಿರ್ತಕ್ಕಂಥ ಲೋಹಿತ್ರವರು ಇದನ್ನು ಮುಂದಾಳತ್ವ ವಹಿಸ್ಕೊಂಡು ನಮ್ಮ ಲೇಔಟ್ ಬಗ್ಗೆ ಭಾಳ ಗಮನ ಹರಿಸಿ ಎಲ್ಲ ಕಾರ್ಯಗಳಿಗೂ ಮುಂದೆ ನಿಂತು ಓಡಾಡ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಇದರಲ್ಲಿ ಜಯ ಸಿಗಲಿ ಅಂತ ನಾವು ಆಶಿಸ್ತೀವಿ. ನಾವು ಅವ್ರ ಹಿಂದೆ ಯಾವಾಗಲೂ ಸದಾ ಇರ್ತೀವಿ ಅಂಥೇಳಿ ಈ ಮುಖಾಂತರ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಜೈ ಹಿಂದ್.